ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನಸ್ಸು ರಾಶಿಯ ಜೂನ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸಂಚಾರದಿಂದ ಈ ಒಂದು ಧನಸ್ಸು ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದರೆ, ನಿಮ್ಮ ರಾಶಿಯಾಧಿಪತಿ ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಆರೋಗ್ಯ ದೃಷ್ಟಿ ಮತ್ತು ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು 3ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿಯ ಸಂಚಾರದಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಕೀರ್ತಿ ನಶಿಸುತ್ತದೆ. 4ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹುವಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಶಾಂತಿ ಕೂಡ ಬರಬಹುದು. 10ನೇ ಮನೆ ಇರ್ತಕ್ಕಂಥ ಕೇತುವಿನಿಂದ ಕೆಲಸದಲ್ಲಿ ಅನಿರೀಕ್ಷಿತ ತಿರುವು ಕೂಡ ಬರಬಹುದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಹಣದ ಒಳಹರಿವು ಉತ್ತಮವಾಗಿರುತ್ತೆ. ಆದರೆ 4ನೇ ಮನೆ ಇರ್ತಕ್ಕಂಥ ರಾಹುವಿನಿಂದ ಮನೆ ಅಥವಾ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಣದ ಖರ್ಚು ಹೆಚ್ಚಾಗುತ್ತೆ. ಉಳಿತಾಯ ಯೋಜನೆಯಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಕೆಲಸದ ಸ್ಥಳದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಶ್ರಮಕ್ಕೆ ತಕ್ಕಂಥ ಒಂದು ಮನ್ನಣೆ ಸಿಗುತ್ತೆ. ಸಹೋದ್ಯೋಗಿಗಳ ಜೊತೆಗೆ ಒಂದು ಸಣ್ಣ ಪುಟ್ಟ ಸ್ಪರ್ಧೆ ಇದ್ರೂ ಕೂಡ ಅಂತಿಮ ಜಯ ನಿಮ್ಮದಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಜೂನ್ ತಿಂಗಳು ಉತ್ತಮ ಲಾಭ ಅಂತಲೇ ಹೇಳ್ಬೋದಾಗುತ್ತೆ. ವಿಶೇಷವಾಗಿ ಶಿಕ್ಷಣ ಸಾಮಗ್ರಿಗಳಾಗ್ಬೋದು, ಕನ್ಸಲ್ಟೆನ್ಸಿ ಆಗ್ಬೋದು ಮತ್ತು ರಿಯಲ್ ಎಸ್ಟೇಟ್ ವ್ಯವಸ್ಥೆ ಮಾಡ್ತಿರೋ ವ್ಯಕ್ತಿಗಳಿಗೆ ತುಂಬ ಉತ್ತಮ ಲಾಭ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದರೆ, ಮನೆಯಲ್ಲಿ ಹಿರಿಯರೊಂದಿಗೆ ಸಮಾಲೋಚನೆ ನಡೆಸಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಒಡ ಹುಟ್ಟಿದವರೊಂದಿಗೆ ಸಹಾಯ ಸಿಗುತ್ತೆ. ಇನ್ನು ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಯೋಗ್ಯ ಸಂಬಂಧಗಳು ಕೂಡ ಬರುತ್ತೆ. ಇನ್ನು ಪ್ರೇಮಿಗಳು ದೂರದವರಿಗೆ ಪ್ರಯಾಣ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೋಡೋದಾದರೆ, ಲಿವರ್ಗೆ ಸಂಬಂಧ ಸಮಸ್ಯೆಗಳಿಂದ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಹೊರಗಿನ ಆಹಾರಕ್ಕಿಂತ ಮನೆಯಲ್ಲಿ ತಯಾರಿಸಿದಂಥ ತಾಜಾ ಆಹಾರ ಅಥವಾ ಮನೆಯ ಪದಾರ್ಥವನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಒಲವನ್ನು ನೀಡಬಹುದಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ತಂತ್ರವನ್ನು ನೋಡೋದಾದರೆ, ಜ್ಞಾನ ಮತ್ತು ನೆಮ್ಮದಿಗಾಗಿ ಶೃಂಗೇರಿ ಶ್ರೀ ಶಾರದಾಂಬೆ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ನಿಮ್ಮ ಕೆಲಸದಲ್ಲಿರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗಲು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಣೆಗೆ ಪ್ರತಿದಿನ ಕುಂಕುಮ ಅಥವಾ ಕೇಸರಿಯ ತಿಲಕವನ್ನು ಇಟ್ಕೊಳ್ಳೋದು ತುಂಬ ಉತ್ತಮ ಮತ್ತು ಪಾಸಿಟಿವ್ ವೈಬನ್ನು ನಿಮ್ಗೆ ಕೊಡುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 3 ಮತ್ತು 9 ಆಗಿರುತ್ತೆ. ಮತ್ತು ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣ ಆಗಿರುತ್ತೆ. ಈ ಒಂದು ರಾಶಿಯವರ ಅದೃಷ್ಟವಾರ ಅಂತಂದರೆ ಗುರುವಾರ ಮತ್ತು ಭಾನುವಾರ ಅಂತಲೇ ಹೇಳ್ಬೋದಾಗುತ್ತೆ. ಒಟ್ಟಾರೆಯಾಗಿ 2026 ಧನುರಾಶಿಯವರಿಗೆ ಕುಟುಂಬದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ಈ ತಿಂಗಳು ನಿಮಗೆ ಹೆಚ್ಚಿನ ಸ್ಮರಣೀಯ ವ್ಯವಸ್ಥೆ ಆಗುತ್ತೆ. ಶನಿ ಮತ್ತು ಗುರುವಿನ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಜೀವನದಲ್ಲಿ ಉತ್ತಮ ಏಳಿಗೆಯನ್ನು ನೀವು ಕಾಣ್ತೀರಾ. ಒಟ್ಟಾರೆಯಾಗಿ ಇದಾಗಿತ್ತು ಧನಸ್ಸು ರಾಶಿಯವರ ಜೂನ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ನಿಮ್ಮದು ಕೂಡ ಧನಸ್ಸು ರಾಶಿ ಆಗಿದ್ದರೆ ಸಿದ್ಧಲಿಂಗೇಶ್ವರ ಸ್ವಾಮಿಯೇ ನಮಃ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೊತೆ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.